ಒಂದು ಕಡೆ ಪ್ರಾಣ ಉಳಿಸಿಕೊಳ್ಳಲು ಓಡುತ್ತಿರುವ ಕಾಡಿನ ಪ್ರಾಣಿಗಳು, ಇನ್ನೊಂದು ಕಡೆ ಸಾವಿನ ದವಡೆಯಲ್ಲಿ ಸಿಲುಕಿರುವ ಅಸಹಾಯಕ ಹಕ್ಕಿಮರಿಗಳು. ಎಲ್ಲರೂ ಭಯದಿಂದ ಓಡುತ್ತಿರುವಾಗ ಆ ಪುಟ್ಟ ಮೊಲ ಚಿಂಕು ಮಾತ್ರ ಯಾಕೆ ಮಳೆಗಾಲದ ಆ ಭೀಕರ ಗಾಳಿಗೆ ಎದುರಾಗಿ ನಿಂತಿತು? ಒಂದು ಸಣ್ಣ ಮೊಲ ಇಡೀ ಕಾಡನ್ನೇ ಬೆಚ್ಚಿ ಬೀಳಿಸುವಂತಹ ಸಾಹಸ ಮಾಡಿದ್ದು ಹೇಗೆ? ಬನ್ನಿ, ಇಂದಿನ ಈ ಅದ್ಭುತ ಕಥೆಯಲ್ಲಿ ನಿಜವಾದ ಧೈರ್ಯ ಅಂದ್ರೆ ಏನು ಅನ್ನೋದನ್ನ ನೋಡೋಣ. ಚಿಂಕು ಮೊಲ ಮತ್ತು ಸಾಹಸದ ಪಾಠ. ಒಂದು ದಟ್ಟವಾದ ಸುಂದರವಾದ ಕಾಡು. ಅಲ್ಲಿನ ಮರಗಳು ಆಕಾಶವನ್ನೇ ಮುಟ್ಟುವಂತೆ ಬೆಳೆದು ನಿಂತಿದ್ದವು. ಹಸಿರು ಎಲೆಗಳ ನಡುವೆ ಹಾದು ಹೋಗುವ ಗಾಳಿ ಒಂದು ಮಧುರ ಸಂಗೀತದಂತೆ ಕೇಳಿಸುತ್ತಿತ್ತು. ಆ ಕಾಡಿನ ಮಧ್ಯದಲ್ಲಿ ಸ್ಫಟಿಕದಷ್ಟು ಶುದ್ಧವಾದ ನೀರು ಹರಿಯುವ ಒಂದು ಸಣ್ಣ ತೊರೆಯಿತ್ತು. ಹಲವಾರು ಪ್ರಾಣಿ ಪಕ್ಷಿಗಳ ಜೊತೆ ಅದೇ ಕಾಡಿನಲ್ಲಿ ಚಿಂಕು ಎಂಬ ಹೆಸರಿನ ಪುಟ್ಟ ಮೊಲವೊಂದು ವಾಸಿಸುತ್ತಿತ್ತು. ಭಯ ಮತ್ತು ಕನಸು. ಚಿಂಕು ಸ್ವಭಾವತಃ ತುಂಬಾ ಹೇಡಿ. ಜೋರಾಗಿ ಗಾಳಿ ಬೀಸಿದರೂ, ಒಣಗಿದ ಎಲೆ ಉದುರಿದರೂ ಅದು ಭಯದಿಂದ ಬೆಚ್ಚಿ ಬೀಳುತ್ತಿತ್ತು. ಆದರೆ ಅದರ ಪುಟ್ಟ ಮನಸ್ಸಿನಲ್ಲಿ ಒಂದು ದೊಡ್ಡ ಕನಸಿತ್ತು. ಒಂದಲ್ಲ ಒಂದು ದಿನ ನಾನು ಕಾಡಿನ ಪ್ರಾಣಿಗಳಿಗೆ ಸಹಾಯ ಮಾಡುವ ಧೈರ್ಯವಂತನಾಗಬೇಕು ಎಂದು. ಆ ಭೀಕರ ದಿನ. ಒಂದು ದಿನ ಕಾಡಿನಲ್ಲಿ ಭಾರೀ ಗಾಳಿಮಳೆ ಸುರಿಯಲಾರಂಭಿಸಿತು. ಗುಡುಗು ಸಿಡಿಲಿನ ಅಬ್ಬರಕ್ಕೆ ದೊಡ್ಡ ದೊಡ್ಡ ಮರಗಳ ಕೊಂಬೆರಳೆ ಮುರಿದು ಬೀಳುತ್ತಿದ್ದವು. ಈ ಗದ್ದಲದ ನಡುವೆ ಮರವೊಂದರ ಮೇಲಿದ್ದ ಚಿಕ್ಕ ಹಕ್ಕಿಯ ಗೂಡು ಕೆಳಗೆ ಬಿದ್ದಿತು. ಗೂಡಿನೊಳಗಿದ್ದ ಪುಟ್ಟ ಮರಿಗಳು ಅಸಹಾಯಕತೆಯಿಂದ ಕಿರುಚುತ್ತಾ ಸಹಾಯಕ್ಕಾಗಿ ಕಾದು ಕುಳಿತಿದ್ದವು. ದೊಡ್ಡ ದೊಡ್ಡ ಪ್ರಾಣಿಗಳೆಲ್ಲ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಸುರಕ್ಷಿತ ಜಾಗ ಹುಡುಕುತ್ತಾ ಓಡುತ್ತಿದ್ದವು. ಯಾರೂ ಆ ಮರಿಗಳ ಕಡೆ ಗಮನ ಕೊಡಲಿಲ್ಲ. ಧೈರ್ಯದ ಉಗಮ. ಚಿಂಕು ಮೊಲವು ಮೊದಲು ಭಯದಿಂದ ಓಡಲಾರಂಭಿಸಿತು. ಆದರೆ ಇದ್ದಕ್ಕಿದ್ದಂತೆ ಅದರ ಮನಸ್ಸು ಹೀಗೆ ನುಡಿಯಿತು. ಚಿಂಕು, ನೀನು ಧೈರ್ಯವಂತನಾಗಬೇಕೆಂದು ಕನಸು ಕಂಡಿದ್ದೆಯಲ್ಲವೇ? ನಿನ್ನ ಧೈರ್ಯವನ್ನು ಸಾಬೀತುಪಡಿಸಲು ಇದೇ ಸರಿಯಾದ ಸಮಯ. ಚಿಂಕು ನಿಂತಿತು. ಅದರ ಹೃದಯ ಜೋರಾಗಿ ಬಡಿದುಕೊಳ್ಳುತ್ತಿದ್ದರೂ ಭಯವನ್ನು ಬದಿಗಿಟ್ಟು ಮರಿಗಳ ಕಡೆಗೆ ಓಡಿತು. ಮಳೆಯಲ್ಲಿ ನೆನೆಯುತ್ತಾ, ಗಾಳಿಯನ್ನು ಎದುರಿಸುತ್ತಾ ಹೇಗೋ ಮಾಡಿ ಆ ಗೂಡನ್ನು ಸುರಕ್ಷಿತವಾದ ಪೊಟರೆಯೊಳಗೆ ಇರಿಸಿತು. ಮೆಚ್ಚುಗೆಯ ಸುರಿಮಳೆ. ಮಳೆ ನಿಂತ ಮೇಲೆ ತಾಯಿ ಹಕ್ಕಿ ಬಂದು ತನ್ನ ಮರಿಗಳು ಸುರಕ್ಷಿತವಾಗಿರುವುದನ್ನು ನೋಡಿ ಆನಂದ ಬಾಷ್ಪ ಸುರಿಸಿತು. ಚಿಂಕುವಿನ ಈ ಸಾಹಸವನ್ನು ಕಂಡ ಕಾಡಿನ ಪ್ರಾಣಿಗಳೆಲ್ಲ ಆಶ್ಚರ್ಯಚಕಿತರಾದರು. ಎಲ್ಲರೂ ಒಕ್ಕರಳಿನಿಂದ ಪ್ರಶಂಸಿಸಿದರು. ದೇಹ ಚಿಕ್ಕದಾದರೂ ನಿನ್ನ ಧೈರ್ಯ ಮಾತ್ರ ಹಿಮಾಲಯದಷ್ಟು ದೊಡ್ಡದು. ಅಂದು ಚಿಂಕು ಒಂದು ದೊಡ್ಡ ಸತ್ಯವನ್ನು ಅರಿತುಕೊಂಡಿತು. ಧೈರ್ಯ ಎಂದರೆ ಭಯವೇ ಇಲ್ಲದಿರುವುದಲ್ಲ, ಭಯವಿದ್ದರೂ ಅದನ್ನು ಮೆಟ್ಟಿ ನಿಂತು ಸರಿಯಾದ ಕೆಲಸ ಮಾಡುವುದು. ಕಥೆಯ ನೀತಿ. ನಮ್ಮ ಗಾತ್ರ ಅಥವಾ ದೈಹಿಕ ಶಕ್ತಿ ನಮ್ಮನ್ನು ದೊಡ್ಡವರನ್ನಾಗಿ ಮಾಡುವುದಿಲ್ಲ. ಸಂಕಷ್ಟದ ಸಮಯದಲ್ಲಿ ನಾವು ತೋರುವ ಮನಸ್ಸಿನ ಧೈರ್ಯ ಮತ್ತು ಪರರಿಗೆ ಸಹಾಯ ಮಾಡುವ ಗುಣವೇ ನಮ್ಮನ್ನು ಮಹಾನ್ ವ್ಯಕ್ತಿಯನ್ನಾಗಿ ಮಾಡುತ್ತದೆ.